ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಒಂದು ಬ್ಲೌಸ್ ಆಲ್ರೆಡಿ ಕಟ್ಟಿಂಗ್ ಮಾಡಿದ್ದೀನಿ. ಇವಾಗ ಇನ್ನೊಂದು ಬ್ಲೌಸ್ ಅದೇ ಅಳತೆಗೆ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಒಂದೇ ಅಳತೆ ಬ್ಲೌಸ್ ಇದ್ದಾಗ ಈ ರೀತಿ ಕಟ್ಟಿಂಗ್ ಮಾಡಿದ್ರೆ ತುಂಬಾ ಉಪಯೋಗ ಆಗುತ್ತೆ. ಏನು ಅಳತೆ ಕಟ್ ಮಾಡ್ಕೊಂಡಿದ್ದೀವಿ ಎಲ್ಲ ಸೇಮ್ ಅದೇ ಅಳತೆ ಇರುತ್ತೆ, ಚೇಂಜಸ್ ಏನಿರಲ್ಲ. ಮಾಮೂಲಿ ಓಪನ್ ಇರೋದು ಆ ಕಡೆ ಇರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಓಕೆನಾ? ಮಾಮೂಲಿ ಒಂದು ಅರ್ಧ ಇಂಚಿಗೆ ಕಾಂಡ. ಇದು ಬಂದ್ಬಿಟ್ಟು ಬಾಕ್ಸ್ ಟೈಪಲ್ಲಿ ಬರುತ್ತೆ. ನೋಡಿ, ಇದೇ ರೀತಿ ಇಟ್ಕೊಳ್ಳಿ. ಇದರಲ್ಲಿ ಏನಪ್ಪ ಚೇಂಜಸ್ ಅಂದರೆ, ಇಲ್ಲಿಂದ ಇದು ಬಾಕ್ಸ್ ಟೈಪಲ್ಲಿ ಬರುತ್ತೆ. ಇಲ್ಲಿ 3 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. 3 ಇಂಚ್ಗೆ ಇಲ್ಲಿ ಮಾಮೂಲಿ ಎಲ್ಲ ಇದೇ ಸೇಮ್ ಅಳತೆ ಇರುತ್ತೆ. ಇನ್ನು ಮಿಕ್ಕಿದ್ದು ಇಲ್ಲಿ ಬಂದ್ಬಿಟ್ಟು ಬಾಕ್ಸ್ ಟೈಪಲ್ಲಿ ತಗೋಬೇಕು. ಆಮೇಲೆ ಅದೇ ಬೆನ್ನಿನ ಉದ್ದ ಇಷ್ಟು ಉದ್ದ ಬೇಡ. ಆಮೇಲೆ ಬಾರ್ಡ್ರು ನಮಗೆ ಜಾಸ್ತಿ ಸಾಕಾಗಲ್ಲ, ಅದಕ್ಕೋಸ್ಕರ ನಾನೊಂದು ಕೆಳಗಡೆ ಒಂದು 3 ಇಂಚ್ ಇಟ್ಕೋತೀನಿ ಅಷ್ಟೇ. ಸ್ಟಿಚಿಂಗ್ ಬಿಟ್ಟು ಸ್ಟಿಚಿಂಗು ಸೇರಿಸಿ 3ವರೆಗೆ ಇಟ್ಕೋತೀನಿ. ಇಲ್ಲಿಂದ ನಮಗೆ 3ವರೆಗೆ ಇಟ್ಕೊಂಡ್ರೆ ಇದು ಸಾಕು, 3 ಇಂಚಿಗೆ ಡೀಪ್ನ. ಓಕೆನಾ? ಈ ರೀತಿ ಇಟ್ಕೊಂಡ್ರೆ ಅವಾಗ ನಿಮಗೆ ಇಲ್ಲಿ ಬಾಕ್ಸ್ ಟೈಪಲ್ಲಿ ನಾನು ಡಿಸೈನ್ ಮಾಡಬೇಕು ಇದಕ್ಕೆ. ಓಕೆನಾ? ಅದೇ ಸ್ಟಿಚಿಂಗಲ್ಲಿ ತೋರಿಸ್ಕೊಡ್ತೀನಿ. ಕಟ್ಟಿಂಗಲ್ಲಿ ಏನು ಮಾಡೋಕ್ಕಾಗಲ್ಲ, ಸ್ಟಿಚಿಂಗಲ್ಲಿ ತೋರಿಸ್ತೀನಿ. ಓಕೆನಾ? ಅದು ಈ ಥರ ಬಾಕ್ಸ್ ಟೈಪಲ್ಲಿ ಬರುತ್ತೆ. ಅಂದರೆ ಇಲ್ಲಿವರೆಗೂ ಡಿಸೈನ್ ಬರುತ್ತೆ, ಇಲ್ಲಿ ಬರಲ್ಲ. ಓಕೆನಾ? ಇಲ್ಲಿಗೆ ಎಂಡ್ ಮಾಡಬೇಕು. ನೋಡೋಣ ಅದು ಇವಾಗ. ಅದು ಸ್ಟಿಚಿಂಗಲ್ಲಿ ತೋರಿಸ್ಕೊಡ್ತೀನಿ, ಇವಾಗ ಕಟ್ ಮಾಡ್ಕೊಳ್ಳೋಣ. ಓಕೆನಾ? ಇದಿಷ್ಟೇ, ಇದರಲ್ಲಿ ಏನು ಚೇಂಜಸ್ ಇರಲ್ಲ. ಈ ರೀತಿ ನೋಡಿ, ಒಂದೊಂದ್ಸಲ ಒಂದೊಂದು ಬ್ಲೌಸ್ನ ಕಟಿಂಗ್ ಮಾಡಿದಾಗ ಒಂದೇ ಅಳತೆ ಆದ್ರೆ ನೋಡಿ, ಇನ್ನೇನು ಅಳತೆ ತಗೊಳ್ಳೋಗಿಲ್ಲ. ಈಗ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಯಾವಾಗಲಾದ್ರೂ ಹೊಲಿಬೋದು. ಓಕೆನಾ? ಈ ರೀತಿ ಮಾಡ್ಕೊಳ್ಳಿ. ಒಬ್ಬೊಬ್ಬದೇ ಬ್ಲೌಸ್ಗಳಿದ್ದಾಗ ಆಯ್ತು ನೋಡಿ. ಓಕೆನಾ? ಇಷ್ಟೇ. ಇದು ಇದನ್ನು ತೆಗೆದುಬಿಡೋಣ, ಸೈಡ್ ಇಡೋಣ. ಇವಾಗ ಇದನ್ನು ಮಾರ್ಕ್ ಮಾಡ್ಕೊತೀನಿ. ಇಷ್ಟು ಬಂದು ಇಲ್ಲಿಗೆ ಈ ರೀತಿ ಬಾಕ್ಸ್ ಟೈಪಲ್ಲಿ ಮಾರ್ಕ್ ಮಾಡ್ಕೋಬೇಕು. ಓಕೆನಾ? ನಮಗೆ ಇಲ್ಲಿ ಬಂದ್ಬಿಟ್ಟು ಫ್ರಿಲ್ ಬರುತ್ತೆ ಇಲ್ಲಿ. ಓಕೆನಾ? ಇಲ್ಲಿಂದ ಇಷ್ಟಕ್ಕೆ ಇಲ್ಲಿ ಬಾರ್ಡರ್ ಬರುತ್ತೆ. ಇಲ್ಲಿ ಬಾರ್ಡರ್ ಇಡಬೇಕು, ಇಲ್ಲಿಗೆ ಮಾತ್ರ ಫ್ರಿಲ್ ಕೊಡಬೇಕು. ಆ ಬಟ್ಟೆ ಪೀಸಲ್ಲಿ ಈ ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಉಲ್ಟಾ ತಿರುಗಿಸ್ಬಿಟ್ಟು ಇಲ್ಲಿಗೆ ಮಾತ್ರ ನಾವು ಫ್ರಿಲ್ ಕೊಟ್ರೆ ಆಯ್ತು. ಓಕೆನಾ? ಇದ್ರೆ ಬಾರ್ಡರ್ ಮೇಲೆ ಕೊಡೋದು ಬೇಡ, ಇಲ್ಲಿಗೆ ಮಾತ್ರ. ಆದರೆ ನಾವು ಇದನ್ನ ಬಾಕ್ಸ್ ಟೈಪಲ್ಲಿ ಇನ್ಔಟ್ ಮಾಡ್ಕೋಬೇಕು ಅಷ್ಟೇನೆ. ತುಂಬ ಈಸಿ ಈ ಡಿಸೈನ್ ಅಂತೂ. ಓಕೆನಾ? ಈ ರೀತಿ ಮುಂದೆ ಸ್ವಲ್ಪ ಡಿಸೈನ್ ಹೇಳಿದ್ದಾರೆ, ನೋಡೋಣ. ಇವಾಗ ಇದಾಯ್ತು, ಈ ಸೈಡ್ಗೆ ಇರ್ತೀನಿ. ಈಗ ಫ್ರಂಟಲ್ಲಿ ಕಟ್ ಮಾಡ್ಕೊಳ್ಳೋಣ. ಫ್ರಂಟಲ್ಲಿ ಇದು ಹಿಂದೆ ಇರೋದ್ರಿಂದ ಫ್ರಂಟಲ್ಲೇ ಬಟನ್ ಇಡಬೇಕು. ಪ್ರಿನ್ಸ್ ಕಟ್ ಆದ್ರೂ ಎರಡಕ್ಕೂ ಮುಂದೆನೆ ಬಟನ್ ಬರುತ್ತೆ. ಯಾಕಂದ್ರೆ ಹಿಂದೆ ಡಿಸೈನ್ ಬರೋದ್ರಿಂದ ನಾವು ಹಿಂದೆ ಇಡೋಕ್ಕಾಗಲ್ಲ, ಹಂಗಾಗಿ ಮುಂದೆನೆ ಇಟ್ಕೋಬೇಕಾಗುತ್ತೆ. ಓಕೆನಾ? ಇವಾಗ ಆಲ್ರೆಡಿ ಇದು ಕಟ್ ಮಾಡಿ ಇಟ್ಕೊಂಡಿದೀವಲ್ಲ, ಸೇಮ್ ಇದೇ ರೀತಿನೇ ಕಟ್ ಮಾಡ್ಕೋಬೇಕು. ಓಕೆನಾ? ಇದು ಸೇಮ್ ಇದೇ ಡಿಸೈನ್ ಬರುತ್ತೆ. ಇಲ್ಲಿ ಮುಂದೆ ಇಲ್ಲಿ ಚೇಂಜ್ ಬರುತ್ತೆ. ಇವಾಗ ಇಲ್ಲಿ ಮಾಮೂಲಿ ಕಲರ್ ಆದ್ರೆ ಇಲ್ಲಿ ಬಾರ್ಡರ್ ಕೊಡಿ ಉಳಿದ್ರೆ ಅಂತ ಹೇಳಿದ್ದಾರೆ. ಈ ಪೀಸ್ಗೆ ಬಾರ್ಡರ್ ಉಳಿದ್ರೆ, ಇಲ್ಲ ಸ್ವಲ್ಪ ಪ್ಯಾಚ್ ಆದ್ರೂ ಕೊಡಿ ಅಂತ ಹೇಳಿದ್ದಾರೆ. ನೋಡೋಣ. ಇವಾಗ ನಾನು ಕಟ್ ಮಾಡ್ಕೋತೀನಿ. ಆ ಬಟ್ಟೆ ಹೇಗೆ ಉಳಿತಾಯ ಆಗುತ್ತೆ ನೋಡ್ಕೊಂಡು ಕೊಡ್ಬೇಕಾಗುತ್ತೆ. ಓಕೆನಾ? ಈ ರೀತಿ ಇದು ಹೇಗಿದೆ ಹೀಗೇನೆ ಇಟ್ಕೊಳ್ಳಿ. ಹೀಗೆ ಕಟ್ ಮಾಡ್ಕೋಬೇಕು. ಓಕೆನಾ? ಸೇಮ್ ಇದು ಹೇಗಿದೆ ಹಾಗೆ ಇಟ್ಕೊಳ್ಳಿ. ಇಷ್ಟೇ. ಇವಾಗ ನೋಡಿ, ಅಳತೆಯನ್ನು ತಗೊಳೋಗಿಲ್ಲ, ಏನೂ ಇಲ್ಲ, ಸೇಮ್ ಇದೇ ಮೆಥಡ್ ಬರುತ್ತೆ. ಅದನ್ನು ಹಾಗಾಗಿ ಎರಡು ಒಂದೇ ಡಿಸೈನ್ ಇದೆ. ಆಯ್ತು. ನಾನು ಇದನ್ನ ಒಂದೇ ಸಮ ಕಟ್ ಮಾಡ್ಕೊತೀನಿ. ಓಕೆನಾ? ನಾನು ಆಗ್ಲೇ ತೋರಿಸಿದ್ನಲ್ಲ, ಅದಕ್ಕೆ ಬೇಕಾದ್ರೆ ಸ್ವಲ್ಪ ಜಾಯಿಂಟ್ ಮಾಡ್ಕೊಂಡು ಇದು ಮಾಡ್ಕೊಳ್ಳೋಣ. ಈ ಥರ ಒಂದೇ ಸಮ ಕಟ್ ಮಾಡ್ಕೊಂಡ್ರೆ ನಮಗೆ ಸ್ಟಿಚಿಂಗ್ ಮಾಡುವಾಗ ಒಂದು ಸ್ವಲ್ಪ ಈಸಿ ಆಗುತ್ತೆ. ಆಮೇಲೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಸ್ವಲ್ಪ ಕ್ರಾಸ್ ಆಗಿದ್ರೆ ಅಷ್ಟು ಲುಕ್ ಕೊಡಲ್ಲ.
ಇದು ಒಬ್ಬರದೇನೆ 2 ಬ್ಲೌಸು. ಆಲ್ರೆಡಿ ಇವ್ರದ್ದು 2 ಬ್ಲೌಸು, 4-5 ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಇನ್ನೂ 2 ಬ್ಲೌಸ್ ಇದೆ. ಆಲ್ರೆಡಿ ನಾನು ಹೋದ ವಿಡಿಯೋದಲ್ಲಿ ಒಂದು ಬ್ಲೌಸ್ ತೋರಿಸಿದೆ. ಇದು ತೋರಿಸ್ತೀನಿ ಸ್ಟಿಚಿಂಗ್ ಆದಮೇಲೆ. ನೋಡೋಣ ಎಲ್ಲ ಡಿಸೈನ್ ಯಾವ ರೀತಿ ಇದೆ ಅಂತ. ಓಕೆನಾ? ಅಂದರೆ ಇವ್ರು ತುಂಬ ಡಿಸೈನ್ ಹೊಲಿಸ್ತಾರೆ. ಡಿಸೈನ್ಸ್ಗಳನ್ನ ಹುಡುಕಿ ಡಿಫ್ರೆಂಟಾಗಿ ಹೊಲಿಸ್ತಾರೆ ಡಿಸೈನ್ಸ್ ಇವರು. ಅಷ್ಟೇ. ಆಯಿತು, ಸೈಡ್ಗೆ ಇಡೋಣ. ಇವಾಗ ಇದು ಅಷ್ಟೇ. ಇದು ಕಟ್ ಮಾಡ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ನಾನು ಎಕ್ಸ್ಟ್ರಾ ಇವಾಗ ಬಟ್ಟೆ ಕಟ್ ಮಾಡಿದಾಗ ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಅಂತ. ಓಕೆನಾ? ಯಾಕೆಂದರೆ ಇದು ನಮಗೆ ಸ್ಲೀವ್ ಇಲ್ಲ, ಅದಕ್ಕೋಸ್ಕರ ನಾನು ಇದು 80 ಸೆಂಟಿಮೀಟರ್ ತರಿಸಿದೆ. ಹಂಗಾಗಿ ಕಮ್ಮಿ ಇತ್ತು. ಅದು ಆ್ಯಕ್ಚುಲಿ ಬೇರೆ ಬ್ಲೌಸಿಗೆ ತಂದಿರೋ ಪೀಸು, ಅದಕ್ಕೆ ಮ್ಯಾಚಿಂಗು ಅಂತ ಕಟ್ ಮಾಡಿಕೊಂಡೆ ಈ ಪೀಸ್ನ. ಹಂಗಾಗಿ ಅದು ಜಾಸ್ತಿ ಇದೆ ಬಟ್ಟೆ. ಇದು ಇದೇ ಆಯ್ತಲ್ವ, ಇನ್ನೇನು ಮತ್ತೆ ತರೋದು. ಇದು ಸ್ಟಿಚ್ ಮಾಡಿಬಿಡೋಣ, ಆಮೇಲೆ ಬೇಕಾದರೆ ಬೇರೆ ತರೋಣ ಅಂದ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ. ನಾನು ಪ್ರಿನ್ಸ್ ಕಟ್ಟಲು ಯಾವ್ಯಾವ ಥರ ಡಿಸೈನ್ಸ್ ಹೊಲಿಬೋದು ಅಂತ ನೀವು ಕಲ್ತ್ಕೋಬೋದು. ಓಕೆನಾ? ಈ ರೀತಿ ಆಯಿತು. ಒಂದು ಸೈಡ್ಗೆ ಇಟ್ಬಿಡೋಣ. ನೋಡಿ, ಅವರು ಇಷ್ಟಕ್ಕೆ ಬೇಕು ಅಂದಿದ್ದಾರೆ. ಇದು ಎಷ್ಟು ಬರುತ್ತೆ ಬಾರ್ಡ್ರ್ ಅಷ್ಟು ಇಡ್ತೀನಿ ನಾನು. ಓಕೆನಾ? ಯಾಕೆಂದರೆ ನನಗೆ ಇಲ್ಲಿ ಬಾರ್ಡ್ರು ಇದನ್ನು ಈ ಪೀಸ್ನ ಇಲ್ಲಿ ಫ್ರಿಲ್ ಕೊಡಬೇಕು, ಅದಕ್ಕೋಸ್ಕರ ಫ್ರಿಲ್ ಕೊಟ್ಟು ಮಡಿ ಹೊಲಿಬೇಕು. ಇವಾಗ ಇದನ್ನು ಕೊಟ್ಟರೆ ನೋಡಿ ಇಲ್ಲಿಗೆ ಬಂದ್ಬಿಡುತ್ತೆ, ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ಇಷ್ಟಕ್ಕೆ ಕೊಟ್ಟರೆ ನಮಗೆ ಇಲ್ಲಿ ಫಿನಿಶಿಂಗು ನೀಟಾಗಿ ಬರುತ್ತೆ. ನಾವು ಬಾರ್ಡ್ರನ್ನು ಇದು ಲೇಸ್ ಕೊಡೋಕ್ಕೂ ಚೆನ್ನಾಗಿರುತ್ತೆ, ಅಂದರೆ ಇದು ಫ್ರಿಲ್ ಕೊಡೋಕೆ ಚೆನ್ನಾಗಿರುತ್ತೆ. ಓಕೆನಾ? ಹಾಗಾಗಿ ಇದು ಎಕ್ಸ್ಟ್ರಾ ಪೀಸ್ ಕಟ್ ಮಾಡಿಬಿಡೋಣ. ಇದು ಎಕ್ಸ್ಟ್ರಾ ತೆಗೆದುಬಿಟ್ರೆ ಆಯಿತು. ಈ ರೀತಿ ಬರುತ್ತೆ. ಓಕೆನಾ? ಇವಾಗಿಲ್ಲಿ ಸ್ವಲ್ಪ ತೆಗಿತೀನಿ, ಯಾಕೆಂದರೆ ನನಗೆ ಅಲ್ಲಿ ಫೋಲ್ಡಿಂಗ್ ಮಾಡ್ಕೊಳಕ್ಕೆ ಬೇಕಲ್ಲ, ಅದಕ್ಕೋಸ್ಕರ. ಈಗಿರಲಿ. ಈಗ ಇದು ಮಾಮೂಲಿ ಕಟ್ ಮಾಡ್ಕೊತೀನಿ. ಒಂದು 1/4 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಈ ಕಡೆನೂ ಅಷ್ಟೇ. ಆಮೇಲೆ ಡೋರಿನ ಇಡ್ಸ್ಕೊಳ್ಳಲ್ಲ ಇವರು, ಡೋರಿನೂ ಬೇಡ ಅಂತಾರೆ. ಓಕೆನಾ? ಇದು ತುಂಬಾ ಈಸಿ ಸ್ಟಿಚ್ ಮಾಡೋದು. ಮತ್ತು ಇವತ್ತು ಇವಾಗೆಲ್ಲ ಬರೆದಿಟ್ಕೊಂಡಿದ್ದೀನಿ. ಒಂದೊಂದ್ಸಲ ಮರ್ತೋಗ್ಬಿಡ್ತೀವಿ, ಬೇರೆ ಬೇರೆ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಮರ್ತೋಗುತ್ತೆ. ನೋಡಿ, ಇಷ್ಟೇ. ಇಷ್ಟು ಕಟ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಪ್ರಿನ್ಸ್ ಕಟ್ ಅಂತೂ ತುಂಬ ಈಸಿಯಾಗಿ, ಇಲ್ಲಿ ಕೆಳಗಡೆ ಫೋಲ್ಡಿಂಗ್ ಬೇಕು, 1 ಇಂಚ್ 2 ಇಂಚ್ ಬಿಟ್ಬಿಡಿ, ಮತ್ತೆ ಅಟ್ಯಾಚ್ ಮಾಡೋದು ಇರಲ್ಲ. ಅಂದರೆ ನೀವು ಇದಕ್ಕೆಲ್ಲ ಯಾವುದಕ್ಕೂ ಬಿಟ್ಟರೆ ಅಟ್ಯಾಚ್ ಮಾಡೋಷ್ಟು ಇರಲ್ಲ. ಇಲ್ಲಾಂದರೆ ಹೊಸದಾಗಿ ಲೈನಿಂಗ್ ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಇದು ಕಟ್ ಮಾಡಿಬಿಡೋಣ. ಆಯಿತು. ನೋಡಿ, ಇದು ರೆಡಿ ಆಯಿತು 2 ಪೀಸು. ಈಗ ಇದರಲ್ಲಿ ಫ್ರಂಟಿಗೆ ತೊಗೋಬೇಕು. ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಈ ರೀತಿ ತೊಗೊಳೋದು, ಈ ಥರ ಬರುತ್ತೆ ನೋಡಿ. ಹಿಂಗೆ ತೊಗೋಬೇಕಾಗುತ್ತೆ, ಇಲ್ಲ ಈ ಥರ. ಮುಂದೆಗೂ ಬಾರ್ಡ್ರ್ ಕೊಡಿ ಅಂತ ಹೇಳಿದ್ದಾರೆ. ಇದನ್ನು ನೀಟಾಗಿ ಬರುತ್ತೆ. ಇದು ಫ್ರಂಟಿಗೆ ಕೊಟ್ಕೋಬೋದು. ಓಕೆನಾ? ಇವು ನಮಗೆ ಮುಂದೆ ಬಂದರೆ ಸಾಕು. ಓಕೆನಾ? ಆಯಿತು. ಇವಾಗ ಇದು ಹೇಗಿದೆ ಹಾಗೆ ಕಟ್ ಮಾಡ್ಕೊತೀನಿ. ಇದನ್ನ ಫ್ರಂಟ್ಗೆ ಉಳಿದು ನೋಡಿ, ಈ ಥರ ನಾವು ಬ್ಲೌಸ್ನ ಕಟಿಂಗ್ ಮಾಡಬೇಕಾದ್ರೆ ಕರೆಕ್ಟಾಗಿ ಇದಕ್ಕೆ ಇದೇ ಕೊಡಬೇಕು ಅಂದಾಗ ಈಗ ಮ್ಯಾಚ್ ಮಾಡ್ಕೋಬೇಕು ನಾವು. ಈಗ ಸುಮ್ಮನೆ ಕಟ್ ಮಾಡ್ಬಿಡೋಕ್ಕಾಗಲ್ಲ. ನೋಡಿ, ಈ ರೀತಿ ಕಟ್ ಮಾಡಬೇಕಾಗುತ್ತೆ. ನೋಡಿದ್ರಾ? ಇದು ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ತುಂಬ ಚೆನ್ನಾಗಿದೆ ಡಿಸೈನ್ ಇದು. ನೋಡಿ ಫ್ರೆಂಡ್ಸ್, ಇದ್ರದ್ದು ಸ್ಟಿಚಿಂಗ್ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ. ಇದು ಪ್ರಿನ್ಸ್ ಕಟ್ಟಲ್ಲಿ ಒಂದು ಸೈಡು ಬಾರ್ಡರ್ ಬರುತ್ತೆ, ಒಂದು ಸೈಡು ಮಾಮೂಲಿ ಪ್ಲೇನ್ ಬರುತ್ತೆ. ಆಲ್ರೆಡಿ ಕಟಿಂಗ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇವಾಗ ಇದನ್ನು ಸ್ಟಿಚ್ ಮಾಡ್ಕೋಬೇಕು. 2 ಕಡೆನೂ ಬಾರ್ಡರ್ ಬರೋ ಥರ ಕಟಿಂಗ್ ಮಾಡೋದೇ ಒಂದು ಕಲೆ ಇದು. ಯಾಕೆಂದರೆ ನಾವು ನೋಡಿ ಕಟ್ ಮಾಡ್ಕೋಬೇಕು. ಅವರು ಫ್ರಂಟ್ಗೆ ಈ ಥರ ಬರಬೇಕು ಅಂತ ಹೇಳಿದರು, ಅದೇ ರೀತಿಯೇ ಕಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಓಕೆನಾ? ಆಮೇಲೆ ಪ್ರಿನ್ಸ್ ಕಟ್ಟು ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಇದು ಡಾಟು ಏನೂ ಬರಲ್ಲ. ಕಟಿಂಗ್ ಒಂದು ಪರ್ಫೆಕ್ಟಾಗಿ ನೀವು ಮಾಡ್ಕೊಂಬಿಟ್ರೆ ಸ್ಟಿಚ್ಚಿಂಗ್ ಅಂತೂ 10 ನಿಮಿಷ ಸ್ಟಿಚ್ ಮಾಡ್ಕೋಬೋದು. ಅಷ್ಟು ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಓಕೆನಾ? ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ನೋಡಿ, ಈ ರೀತಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಂಬಿಡಿ, ನೀಟಾಗಿರುತ್ತೆ. ಇದು ಕಟ್ ಮಾಡ್ಕೊಂಡಾದ್ಮೇಲೆ ಇದೇ ರೀತಿ 2 ಆಪೋಸಿಟ್ ಕಲರ್ದು 2 ಪೀಸನ್ನು ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಹಿಂಗೆ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಮಾಮೂಲಿ 2 ಸೈಡು ಆಪೋಸಿಟಾಗೆ ಬರಬೇಕು. ಆ ರೀತಿ ಸುತ್ತ ಸ್ಟಿಚ್ ಹಾಕ್ಕೊಳ್ಳೋದು. ಏನು ಡಾಟ್ ಹಿಡಿಯೋದು ಆ ಥರ ಏನೂ ಇಲ್ಲ. ಆಮೇಲೆ ಇನ್ನೋಟ್ ಮಾಡೋದು ಅವಶ್ಯಕತೆಯೂ ಏನೂ ಇಲ್ಲ. ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೊಳ್ಳೋದು ಅಷ್ಟೇ. ಅದು ಎಷ್ಟು ಶೇಪ್ ಇರುತ್ತೆ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬಾ ಈಸಿಯಾಗಿರುತ್ತೆ. ಒಂದೇನಪ್ಪ ಅಂದರೆ ಎಕ್ಸ್ಟ್ರಾ ಬಾರ್ಡ್ರನ್ನ ಅಲ್ಲಿಗೆ ಅಟ್ಯಾಚ್ ಮಾಡೋದು ಒಂದಿದು. ನಾವು ಲೈನಿಂಗ್ ಕಟ್ ಮಾಡ್ಕೊಂಡಾಗ ಅದಕ್ಕೆ ಬಾರ್ಡರ್ನೇ ತೊಗೊಂಡಿರೋದು, ಅದೊಂದು ವಿಶೇಷ. ಇವಾಗ ಇದನ್ನು ಕಟ್ ಮಾಡ್ಕೊಂಡಾದ್ಮೇಲೆ ಸೈಡ್ಗೆ ಇಟ್ಬಿಟ್ಟು ಇವಾಗ ಮಧ್ಯದಲ್ಲಿ ಬರುತ್ತಲ್ಲ ಆ ಪೀಸ್ನ ಈ ಥರ ಬಂತು ನೋಡಿ. ಇವಾಗ ಇದನ್ನು ಸ್ಟಿಚ್ ಮಾಡ್ಕೋಬೇಕು.
ಇದು ಆ್ಯಕ್ಚುಲಿ ಮುಂದೆನೇ ಬರುತ್ತೆ ಉಕ್ಸು, ಯಾಕೆಂದರೆ ಹಿಂದೆ ಡಿಸೈನ್ ಇರೋದ್ರಿಂದ ಹಿಂದೆ ಇಡೋಕ್ಕಾಗಲ್ಲ, ಅದಕ್ಕೆ ಮುಂದೆನೇ ಉಕ್ಸಿಟ್ಟಿರೋದು. ಇವಾಗ ಈ ರೀತಿ ಮುಂದೆ ಫಸ್ಟು ಇನ್ಔಟ್ ಮಾಡ್ಕೊಂಬಿಡ್ಬೇಕು ಇದನ್ನು. ಏನಕ್ಕೆ ಅಂದರೆ ಫ್ರಂಟಲ್ಲಿ ವಿ ನೆಕ್ಕಲ್ಲಿ ಇಟ್ಟಿದ್ದೀನಿ, ಅಂದರೆ ಡೈಮಂಡ್ ಶೇಪಲ್ಲಿ. ಅದನ್ನು ನೀಟಾಗಿ ಇದು ಮಾಡ್ಕೋಬೇಕು. ಆ್ಯಕ್ಚುಲಿ ಇದಕ್ಕೂ ಬಾರ್ಡ್ರ್ ಕೊಡಿ ಅಂತ ಹೇಳಿದರು, ನಾನು ಕೊಡೋಣ ಅಂದ್ಕೊಂಡೆ, ಆದರೆ ಬಾರ್ಡ್ರ್ ಸಾಕಾಗಲಿಲ್ಲ ಒಂದು. ಆಮೇಲೆ ಒಂಚೂರು ಜಾಯಿಂಟ್ ಮಾಡಿ ಒಂದು ಸೈಡ್ ಕೊಟ್ಟಿದ್ರೆ ಆಗೋದು, ಆದರೆ ಅದು ಬಾರ್ಡರ್ ಕೆಳಗಡೆ ಫ್ರಂಟಿಗೆ ಕೊಟ್ಟಿದ್ನಲ್ವ ಪ್ರಿನ್ಸ್ ಕಟ್ಗೆ, ಅದು ಎದ್ದು ಕಾಣಿಸ್ತಾ ಇತ್ತು, ಮೇಲ್ಗಡೆಗೆ ಬೇಡ ಅನ್ನಿಸ್ತು, ಸಖತ್ ಗಿಜಿ ಗಿಜಿ ಅಂತ ಕಾಣಿಸುತ್ತೆ, ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಗೇನು ನಾನು ಕೊಟ್ಟಿಲ್ಲ. ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೋಬೇಕು. ನೆಕ್ಕನ್ನ ಇನ್ಔಟ್ ಮಾಡಿದ ತಕ್ಷಣ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು 2 ಪೀಸನ್ನು ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಆಪೋಸಿಟ್ ಇನ್ನೊಂದಿರುತ್ತಲ್ಲ, ಇದೇ ರೀತಿನೇ ಇನ್ಔಟ್ ಮಾಡಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡ್ರೆ ನಮಗೆ 2 ಪೀಸೂ ರೆಡಿ ಆಗುತ್ತೆ. ಓಕೆನಾ. ಯಾಕೆಂದರೆ ನಾನು ಒಂದು ಪೀಸ್ ತೋರಿಸಿದ್ಮೇಲೆ ಸೇಮ್ ಅದೇ ರೀತಿಯೇ ಇನ್ನೊಂದು ಪೀಸು ಸ್ಟಿಚ್ ಮಾಡೋದು ವೀಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಇನ್ನೊಂದು ಪೀಸ್ ಸ್ಟಿಚ್ ಮಾಡೋದು ತೋರಿಸಿಲ್ಲ. ಓಕೆನಾ. ಸ್ಲೀವ್ಸ್ ಆಗಲಿ, ಬೆಲ್ಟ್ ಆಗಲಿ, ಈ ಥರ ಫ್ರಂಟ್ ಪೀಸ್ ಆಗಲಿ ಎಲ್ಲ ಒಂದೇ, ಒಂದು ಸ್ಟಿಚ್ ಮಾಡಿದ್ಮೇಲೆ ಇನ್ನೊಂದು ಆಪೋಸಿಟಾಗಿ ಬರುತ್ತೆ ನೋಡಿ. ಇವಾಗ ಕರೆಕ್ಟಾಗಿ ಮಧ್ಯದಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿಗೆ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಇವಾಗ ಈ ರೀತಿ ಸ್ಟಿಚ್ ಮಾಡಿದಾಗ ಕರೆಕ್ಟಾಗಿ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿಗೆ ಬರಬೇಕದು. ಆವಾಗ ನಿಮಗೆ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಬರೋಲ್ಲ, ನೀಟಾಗಿರುತ್ತೆ, ಪರ್ಫೆಕ್ಟಾಗಿರುತ್ತೆ. ಓಕೆನಾ. ಅಂದರೆ ಪ್ರಿನ್ಸ್ ಕಟ್ಟು ನೀಟಾಗಿ ಬರುತ್ತೆ. ಆಮೇಲೆ ಫಿಟ್ಟಿಂಗು ಅಷ್ಟೇ ನೀಟಾಗಿ ಕೂತ್ಕೊಳ್ಳುತ್ತೆ, ನೀವು ಡಾಟ್ನ ಕರೆಕ್ಟಾಗಿ ಮಧ್ಯದಲ್ಲಿಟ್ಟರೆ. ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ನೀಟಾಗಿರುತ್ತೆ. ಈ ರೀತಿ ನೋಡಿ ಎಷ್ಟು ನೀಟಾಗಿ ಬಂತಲ್ವ. ಅಲ್ಲಿ ಕೆಳಗಡೆ ಎಕ್ಸ್ಟ್ರಾ ಬಟ್ಟೆ ಬಂದಿದ್ದ ಕಟ್ ಮಾಡಿ ತೆಗೆದುಬಿಡೋಣ. ಇವಾಗ ಎರಡೂ ಆಪೋಸಿಟಾಗಿ ಸ್ಟಿಚ್ ಮಾಡ್ಕೊಳ್ಳಿ, ಸೇಮ್ ಅದೇ ರೀತಿಯೇ. ಓಕೆನಾ. ಇವಾಗ ಈ ಕಡೆನೂ ಹಾಗೆಯೇ ಡಾಟ್ ಕರೆಕ್ಟಾಗಿ ಮಧ್ಯದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಇದು ಪ್ರಿನ್ಸ್ ಕಟ್ ಬ್ಲೌಸ್ ರೆಡಿ ಆಯಿತು. ಅದು ಈ ಥರ ಫ್ಯಾನ್ಸಿಯಾಗಿ ನೀವು ಡಬಲ್ ಕಲರ್ ಇದ್ದರೆ ಸ್ಟಿಚ್ ಮಾಡ್ಕೋಬೋದು, ಇಲ್ಲ ಅಂದರೆ ಆರಾಮಾಗಿ ಈ ಥರ ಬಾರ್ಡ್ರನ್ನು ಕೂಡ ನೀವು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಕಾಲೇಜ್ ಹುಡುಗರಿಗೆ ಆ ಥರದವ್ರಿಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಂಗಾಗಿ ಕಾಲೇಜ್ ಹುಡುಗಿರೆ ಅಂತಲ್ಲ, ಇಷ್ಟ ಆದರೆ ನಾವು ಹೊಲ್ಕೋಬೋದು, ತೊಂದರೆ ಏನಿಲ್ಲ. ಅದರಲ್ಲಿ ಏನಿರುತ್ತೆ, ಡಿಸೈನ್ ಇಷ್ಟ ಆಯಿತು ಅಂದರೆ ಎಲ್ಲರೂ ಹೊಲ್ಕೋಬೋದು. ಓಕೆನಾ. ಈ ಥರ ಇದೆ. ಇವಾಗ ಇದನ್ನು ರೆಡಿ ಆಯಿತು. ಇವಾಗ ಬ್ಯಾಕ್ ರೆಡಿ ಮಾಡ್ಕೊಳ್ಳೋಣ, ಬ್ಯಾಕ್ ಪೀಸ್ನ. ಇವಾಗ ಫ್ರಂಟ್ ಪೀಸ್ ರೆಡಿ ಆಗಿದೆ, ಕೆಳಗಡೆಗೆ ಪಟ್ಟಿ ಕೊಡಬೇಕು, ಮತ್ತು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೊಡಬೇಕು. ಓಕೆನಾ. ಹಂಗಾಗಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಲೈನಿಂಗ್ ಬಟ್ಟೆ ಮತ್ತು ಒಂದು ಮೇನ್ ಫ್ಯಾಬ್ರಿಕ್ ತೊಗೋಬೇಕು. ನೋಡ್ಕೋಬೇಕು ನಾವು ಲೈನಿಂಗ್ ಏನು ತೊಗೊಂಡಿರ್ತೀವಿ ಅದರಲ್ಲಿ ನೋಡಿ ಪೀಸ್ನ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಡಬಲ್ ಪಟ್ಟಿ ಆಲ್ರೆಡಿ ನಾನು ವೀಡಿಯೋಗಳು ಹಾಕಿದ್ದೀನಿ, ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಯಾವ ರೀತಿ ಸ್ಟಿಚ್ ಮಾಡೋದು, ಬೆಲ್ಟ್ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದ್ರ ಬಗ್ಗೆ ಎಲ್ಲ ವೀಡಿಯೋ ಹಾಕಿದ್ದೀನಿ, ಎಲ್ಲನೂ ಮಿಸ್ ಮಾಡಿದೆ ನೋಡಿ. ಓಕೆನಾ. ಆವಾಗ ನಿಮಗೆ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ಓಕೆನಾ. ಇವಾಗ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ನೀಟಾಗಿ ಈಗ ಇದು ಸಿಂಗಲ್ ಪಟ್ಟಿ, ಮೇಲ್ಗಡೆಯಿಂದ ಸ್ಟಿಚ್ ಮಾಡಿಕೊಂಡು ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರೋದು ಸಿಂಗಲ್ ಪಟ್ಟಿ. ಓಕೆನಾ. ನಾವು ಒಳಗಡೆಗೆ ಇಟ್ಟು ಮೇಲ್ಗಡೆ ಬರೋ ಥರ ಸ್ಟಿಚ್ ಮಾಡಿದ್ರೆ ಅದು ಡಬಲ್ ಪಟ್ಟಿ, ಅಂದರೆ ಕಾಜಾ ಪಟ್ಟಿ. ಓಕೆನಾ. ಈಗ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸುತ್ತ ಸ್ಟಿಚ್ ಹಾಕೊಂಬಿಡಿ, ನಿಮಗೆ ಸಿಂಗಲ್ ಪಟ್ಟಿ ರೆಡಿ, ಅಂದರೆ ಉಕ್ಸ್ ಪಟ್ಟಿ ರೆಡಿ ಆಗುತ್ತೆ. ಓಕೆನಾ. ಈ ರೀತಿ ರೆಡಿ ಮಾಡ್ಕೊಂಡಾದಮೇಲೆ ಮತ್ತೆ ಕಾಜಾ ಪಟ್ಟಿ ರೆಡಿ ಮಾಡ್ಕೋಬೇಕು. ಕಾಜಾ ಪಟ್ಟಿನೂ ಅಷ್ಟೇ ಸೇಮ್ ಕೆಳಗಡೆಯಿಂದ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಇದು ಸ್ಟಿಚಿಂಗ್ ಆದಮೇಲೆ ಇದು ಕೈಯಲ್ಲೇ ಮಾಡಬೇಕು. ಮಿಷಿನಲ್ಲಿ ಅವರು ಬೇಡ ಅಂತ ಹೇಳ್ತಾರೆ, ಇವರು ಹೇಳಿಲ್ವ, ಒಬ್ಬೊಬ್ರು ಕಸ್ಟಮರ್ಗೆ ಕೈಯಲ್ಲಿ ಮಿಷಿನಲ್ಲಿ ಮಾಡೋದು ಬೇಡ ಅಂತಾರೆ, ಒಬ್ಬರು ಮಿಷಿನಲ್ಲೇ ಬೇಕು ಅಂತ ಕೇಳ್ತಾರೆ. 2 ಥರದ ಕಸ್ಟಮರ್ಸು ಇದ್ದಾರೆ ನಮಗೆ. ಹಂಗಾಗಿ ಅವ್ರು ಯಾವ ರೀತಿ ಇವಾಗ ಒಂದು ಸಲ ಕೇಳಿದಾಗ ಹೇಳಿರ್ತಾರಲ್ವ, ಅದು ನೆನಪಿಟ್ಕೊಂಡು ಅದೇ ರೀತಿಯೇ ಸ್ಟಿಚ್ ಮಾಡಿಕೊಡೋದು. ಇವ್ರು ಹೋದ ಸಲ ಮಾಡಿದಾಗ ಬೇಡ ಅಂದಿದ್ರು, ಅದಕ್ಕೋಸ್ಕರ ಇವ್ರಿಗೆ ಕೈಯಲ್ಲೇ ಕಾಜಾ ಪಟ್ಟಿನೇ ಮಾಡಬೇಕು. ನೋಡಿ ರೆಡಿ ಆಯಿತು. ಈ ಕೆಳಗಡೆಗೆ ಪಟ್ಟಿ ಕ್ಲೋಸ್ ಮಾಡಬೇಕು, ನೋಡ್ಕೋಬೇಕು ನೀಟಾಗಿ. ಅದಕ್ಕೆ ಎಷ್ಟು ಬಟ್ಟೆ ಬೇಕು ಮೆಜರ್ಮೆಂಟ್ ತೊಗೊಂಡ್ಬಿಟ್ಟು ಜಾಯಿಂಟ್ ಮಾಡ್ಕೊಂಡು ಸ್ಟಿಚ್ ಕಟ್ ಮಾಡ್ಕೊತಾ ಇದ್ದೀನಿ. ಲೈನಿಂಗ್ ಬಟ್ಟೆನ ಕಟ್ ಮಾಡ್ಕೊಂಡು ಇವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ಅದು ಎಮ್ಮಿಂಗ್ ಮಾಡೋಣ ಅಂತ. ಯಾಕೆಂದರೆ ಅವ್ರು ಸ್ವಲ್ಪ ಅಫಿಷಿಯಲಾಗಿ ಇರೋದ್ರಿಂದ ಸ್ವಲ್ಪ ಮೇಲೆ ಸ್ಟಿಚಿಂಗ್ ಎಲ್ಲ ಕಾಣೋದು ಬೇಡ ಅಂತ ಕೇಳ್ತಾರೆ. ಹೋದ್ಸಲ ಅದೇ ಹೇಳಿದ್ರು, ಮೇಲೆಲ್ಲ ಇದೆಲ್ಲ ಸ್ಟಿಚಿಂಗ್ ಕಾಣಿಸ್ತಾ ಇದ್ದಂಗೆ ಮಾಡಿಕೊಡಿ ಆಂಟಿ ಅಂತ. ಹಂಗಾಗಿ ಕೆಳಗಡೆ ಎಮ್ಮಿಂಗ್ ಮಾಡೋಣ ಬಿಡು ಅಂದ್ಬಿಟ್ಟು ದೊಡ್ಡೋಲ್ಗೆ ಸ್ಟಿಚ್ ಮಾಡಿ ದೊಡ್ಡೋಲ್ಗೆ ಹಾಕ್ಬಿಡ್ತೀನಿ. ಎಮ್ಮಿಂಗ್ ಆದಮೇಲೆ ಅದನ್ನ ತೆಗೆದುಬಿಡೋದು ದೊಡ್ಡೋಲ್ಗೆನ. ಆ ರೀತಿ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡಿಕೊಂಡು ಆಯಿತು. ಇವಾಗ ಇದನ್ನು ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಕೆಳಗಡೆ ಪಟ್ಟಿನೂ ಅಟ್ಯಾಚ್ ಆಯಿತು. ಓಕೆನಾ. 2 ಕಡೆಯೂ ಸೇಮ್ ಇದೇ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಪಟ್ಟಿ ರೆಡಿ ಆಗುತ್ತೆ. ಅಲ್ಲಿಗೆ ಫ್ರಂಟ್ ಪೀಸ್ ರೆಡಿ ಆಗುತ್ತೆ. ಇನ್ನು ಬ್ಯಾಕ್ ಪೀಸ್ ರೆಡಿ ಮಾಡ್ಕೋಬೇಕು.
ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ. ಬೇಕು ಅಂದರೆ ನಿಧಾನ ಸ್ಲೋ ಮಾಡಿಕೊಂಡು ನೀವೇ ನೋಡಿ. ಯಾಕೆಂದರೆ ನಾವು ಇನ್ನೂ ಸ್ಲೋ ಮಾಡಿದ್ರೆ ನಿಮಗೆ ವೀಡಿಯೋ ಲೆಂತಿ ಅನಿಸುತ್ತೆ, ಏನು ಶುದ್ಧ ಇದೆ ವೀಡಿಯೋ ಅನಿಸ್ಬಿಡುತ್ತೆ. ಅದು ಅಲ್ಲದೆ ಇದರಲ್ಲಿ ನಾನು ಕಟ್ಟಿಂಗು ಸ್ಟಿಚಿಂಗು ಒಂದೇ ವೀಡಿಯೋದಲ್ಲಿ ಹಾಕಿದ್ದೀನಿ. ಓಕೆನಾ, ನಾನು ಯಾವುದ್ರಲ್ಲೂ ಆ ಥರ ಹಾಕಿಲ್ಲ, ಸಪ್ರೇಟ್ ವೀಡಿಯೋ ಹಾಕಿರೋದ್ರಿಂದ ಇದರಲ್ಲಿ ಕಟ್ಟಿಂಗು ಮತ್ತು ಸ್ಟಿಚಿಂಗು ಎರಡು ಒಂದೇ ವೀಡಿಯೋದಲ್ಲೇ ಹಾಕಿದ್ದೀನಿ. ಓಕೆನಾ, ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಓಕೆನಾ, ಈ ರೀತಿ ರೆಡಿ ಮಾಡ್ಕೊಂಡಾದಮೇಲೆ ನೀಟಾಗಿ ಎರಡೂ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ನೋಡಿ. ಇವಾಗ ಇದು ಸ್ಟಿಚ್ಚಿಂಗ್ ಆದಮೇಲೆ ಬ್ಯಾಕ್ ಪೀಸ್ ರೆಡಿ ಮಾಡ್ಕೋಬೇಕಾಗುತ್ತೆ. ಇದು ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ಫ್ರಂಟಲ್ಲಿ. ಇದು ಡಿಸೈನ್ ಇಲ್ಲ ಅಂದಿದ್ರೆ ಮಾಮೂಲಿಯಾಗಿ ಇನ್ನೂ ಬೇಗನೆ ಸ್ಟಿಚ್ ಮಾಡ್ಬೋದು. ಅಂದರೆ ನಾವು ಕಟ್ಟಿಂಗ್ ಮಾಡುವಾಗ ನೋಡ್ಕೋಬೇಕು ಅವ್ರು ಯಾವ ಥರ ಡಿಸೈನ್ ಹೇಳಿದ್ದಾರೆ ಅಂತ ನೋಡಿ ರೆಡಿ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಈ ರೀತಿ ಬಂತು ನೋಡಿ. ಇದು ಪ್ರಿನ್ಸ್ ಕಟ್ಟು 36 ಎದೆ ಸುತ್ತಳತೆಯ ಬ್ಲೌಸ್ ಆಗಿರುತ್ತೆ. ಆಮೇಲೆ ಸ್ಲೀವ್ಲೆಸ್ಸು. ಓಕೆನಾ, ಈ ಬ್ಲೌಸ್ ವಿಶೇಷತೆ ಏನು ಅಂದರೆ ಸ್ಲೀವ್ಲೆಸ್ಸು, ಫ್ರಂಟಲ್ ಡಿಸೈನ್ ಇದೆ, ಪ್ರಿನ್ಸ್ ಕಟ್ ಬ್ಲೌಸು ಮತ್ತು ಬ್ಯಾಕ್ ಡಿಸೈನ್ ಇದೆ. ತುಂಬ ಚೆನ್ನಾಗಿದೆ. ಓಕೆನಾ, ಇವಾಗ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದಮೇಲೆ ನೀಟಾಗಿ ಬ್ಯಾಕ್ ಪೀಸ್ ರೆಡಿ ಮಾಡ್ಕೋಬೇಕು. ನೋಡ್ಕೋತಾ ಇದ್ದೀನಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಎಲ್ಲ. ಮತ್ತು ಇಲ್ಲಿ ಮೇಲ್ಗಡೆಗೂ ಡಿಸೈನ್ ಕೊಡೋಣ ಅಂದ್ಕೊಂಡೆ, ಆಮೇಲೆ ಬೇಡ ಅಂದ್ಬಿಟ್ಟು ನಾನು ಇದು ಮಾಡಿದೆ. ಯಾಕೆಂದರೆ ಅದೇ ಜಿಗಿ ಜಿಗಿ ಅಂತ ಇತ್ತಲ್ಲ ಕಲರು, ಇನ್ನು ಕೊಡೋದು ಬೇಡ ಅಂದ್ಬಿಟ್ಟು ಸುಮ್ಮನಾದೆ. ಇವಾಗ ಇದು ಬ್ಯಾಕ್ ಪೀಸು ಸ್ಕ್ವಯರ್ ನೆಕ್ಕಲ್ಲಿ ಕಟ್ ಮಾಡಿದೆ. ಇವಾಗ ಉಲ್ಟಾ ಸೀದಾ ನೋಡಿಕೊಂಡು ಇದನ್ನು ಇನ್ನೌಟ್ ಮಾಡ್ಕೊಂಬಿಡ್ಬೇಕು. ಆಮೇಲೆ ಬಾರ್ಡ್ರ್ ಇದು ದೊಡ್ಡದಿತ್ತು, ನಾನು ಮಾಡಿದೆ ಅವ್ರದ್ದು ಡೀಪ್ ಎಷ್ಟಕ್ಕಿದೆ ಅಷ್ಟಕ್ಕೆ ಬಾರ್ಡ್ರ್ ಬರಬೇಕು, ಅದ್ರ ಮೇಲೆ ಡಿಸೈನ್ ಬರಬೇಕು ಅಂತ ಹೇಳಿದ್ದಾರೆ. ನಾನು ಅಷ್ಟಕ್ಕೆ ಇವಾಗ ಇಟ್ಕೋತಾ ಇದ್ದೀನಿ. ಏನಕ್ಕೆ ಅಂದರೆ ಅವರು ಬಾರ್ಡ್ರ್ ಅಷ್ಟೇ ಬರಲಿ, ಅದ್ರ ಮೇಲೆ ಡಿಸೈನ್ ಮಾಡಿ ಅಂತ ಹೇಳಿದ್ದಾರೆ, ಅಂದರೆ ಫ್ರಿಲ್ ಕೊಡಿ ಅಂತ. ಅದಕ್ಕೋಸ್ಕರ ಇವಾಗ ಕೆಳಗಡೆ ಬಂದಿದ್ದನ್ನ ಹಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದೆ. ಎಕ್ಸ್ಟ್ರಾ ಪೀಸ್ ಕೊಡೋದೇನು ಬೇಡ ಅಂದ್ಬಿಟ್ಟು ಅದನ್ನೇ ಫೋಲ್ಡ್ ಮಾಡಿದ್ದೀನಿ. ಈ ರೀತಿ ಸುಮ್ಮನೆ ಬಾರ್ಡ್ರ್ ಅದು ವೇಸ್ಟ್ ಆಯಿತು ಕೆಳಗಡೆ, ಅಂದರೆ ದೊಡ್ಡದಾಗಿ ಡೀಪ್ ಕಮ್ಮಿ ಇರೋದ್ರಿಂದ ಅದು ಕೆಳಗಡೆ ಹಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದೆ. ಈ ಥರ ಸ್ಟಿಚ್ ಮಾಡಿಕೊಂಡು ಇನ್ನೌಟ್ ಮಾಡ್ಕೊಂಬಿಡೋದು. ಓಕೆನಾ, ಅಷ್ಟೇ. ಇದು ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ, ಇಷ್ಟು ಈಸಿಯಾಗಿ. ಇವಾಗ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಇವಾಗ ಈ ಥರ ಸ್ಟಿಚ್ ಮಾಡ್ಕೊಂಡಾದಮೇಲೆ ಇನ್ನೌಟ್ ಮಾಡ್ಕೊಂಬಿಡ್ಬೇಕು. ಬಾಕ್ಸ್ ಟೈಪಲ್ಲಿ ಇರೋದ್ರಿಂದ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಇದು ಹಳೆ ಡಿಸೈನ್ ಆದ್ರೂ ಒಂಥರ ಲುಕ್ ಚೆನ್ನಾಗಿ ಕೊಡುತ್ತೆ. ಇದು ಬಾಕ್ಸ್ ಟೈಪಲ್ಲಿ ಸ್ಟಿಚ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಇದು ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕ್ಕೊಂಬಿಟ್ಟು ತಿರುಗಿಸ್ಕೋಬೇಕು. ಒಂಥರ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ನೋಡೋಕ್ಕೆ ಒಂಥರ ಸ್ಟಿಫಾಗಿರುತ್ತೆ. ಓಕೆನಾ, ಈ ರೀತಿ ಲೈನಿಂಗ್ ಮೇಲೆ ಪಾಯಿಂಟ್ ಒಳಗೆ ಹಾಕ್ಕೊಂಡಾದ್ಮೇಲೆ ತಿರುಗಿಸ್ಕೊಂಡು ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕ್ಕೊಂಡು ಸುತ್ತ ಸ್ಟಿಚ್ ಹಾಕ್ಕೋಬೇಕು. ಓಕೆನಾ, ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ ಫಸ್ಟು. ಅದು ಬಾಕ್ಸ್ ಟೈಪ್ ನೀಟಾಗಿ ಬರುತ್ತೆ. ನ್ಯಾಚ್ ಹಾಕ್ಕೊಂಬಿಟ್ಟು ಉಲ್ಟಾ ತಿರುಗಿಸ್ಕೊಂಡು ಈ ಥರ ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು. ಇವಾಗ ಇದಾದಮೇಲೆ ಬಾರ್ಡ್ರ್ ಎಷ್ಟಿರುತ್ತೆ ಅಲ್ಲಿವರೆಗೂ ಮಾತ್ರ ಫ್ರಿಲ್ ಕೊಡಬೇಕು. ಆ ಬಾರ್ಡ್ರ್ ಮೇಲೆ ಕೊಡಬೇಡಿ ಅಂತ ಹೇಳಿದ್ದಾರೆ ಅವರು. ಫ್ರಿಲ್ನ ಬಾರ್ಡ್ರ್ ಹಾಗೇ ಇರಲಿ, ಅದ್ರ ಮೇಲೆ ಕೊಡಿ ಅಂದರೆ ಅವ್ರು ಬೇರೆ ಡಿಸೈನ್ ತೋರಿಸಿ ಅದೇ ಫ್ರಿಲ್ ಡಿಸೈನ್ನ ಇಲ್ಲಿಗೆ ಮಾತ್ರ ಎಂಡ್ ಮಾಡಿ ಕೆಳಗಡೆ ಕೊಡಬೇಡಿ ಅಂತ ಹೇಳಿದ್ದಾರೆ. ಇವಾಗ ಇದಕ್ಕೆ ನಾನು 2.5 ಇಂಚು 2 ಇಂಚು ಇಲ್ಲ 2 ಇಂಚಿಗೆ ತೊಗೋತೀನಿ ಅಂದರು 4 ಇಂಚು ಬಟ್ಟೆ ತೊಗೋಬೇಕು. ಅಂದರೆ ಫೋಲ್ಡ್ ಮಾಡಿ ಇನ್ನೂ ನಾವು ಟ್ಯಾಗ್ ತಿರುಗಿಸ್ತೀವಲ್ಲ ಆ ಥರ ತಿರುಗಿಸ್ಕೋಬೇಕು ಬಟ್ಟೆನ. ಆ ಥರ ಮಾಡಿಕೊಂಡ್ರೆ ಈ ಫ್ರಿಲ್ ಡಿಸೈನ್ಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಬಟ್ಟೆ ಜಾಸ್ತಿನೇ ಬೇಕಾಗುತ್ತೆ, ಅಂದರೆ ಸ್ಲೀವ್ಲೆಸ್ ಇರೋದ್ರಿಂದ ಇವ್ರಿಗೆ. ಹಂಗಾಗಿ ಸ್ಲೀವ್ಸ್ ಬಟ್ಟೆನೆಲ್ಲ ಡಿಸೈನ್ಗೆ ರೆಡಿ ಮಾಡ್ಬೋದು, ತೊಂದರೆ ಏನಿಲ್ಲ. ಓಕೆನಾ, ಇವಾಗ ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡಿಬಿಟ್ಟು ಸುತ್ತ ಆಮೇಲೆ ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಎಮ್ಮಿಂಗ್ ಮಾಡಬೇಕು ಕೆಳಗಡೆ. ಅವ್ರಿಗೆ ನಾನು ಯಾವಾಗಲೇ ಹೇಳ್ದಾಗೆ ಅವ್ರಿಗೆ ಎಮ್ಮಿಂಗು ಮಾಡಿ ಅಂತ ಹೇಳಿದ್ದಾರೆ. ಮೇಲೆಲ್ಲ ಸ್ಟಿಚಿಂಗ್ ಕಾಣಿಸ್ತಾ ಇದ್ದಂಗೆ ಮಾಡಿ ಒಂದು ಸ್ವಲ್ಪ ಅಫಿಷಿಯಲ್ ಆಗಿರಲಿ ಅನ್ನೋ ಥರ ಹೇಳಿದ್ದಾರೆ. ಹಂಗಾಗಿ ಮಾಮೂಲಿ ಬೆನ್ನಿಗೆಲ್ಲ ಎಮ್ಮಿಂಗೇ ಮಾಡೋದು. ಆದರೆ ಕೆಲವೊಂದು ಕಡೆ ಫ್ರಂಟಲ್ಲೆಲ್ಲ ನಾನು ಹಾಗೆ ಸ್ಟಿಚ್ ಮಾಡಿಬಿಡ್ತಿದ್ದೆ, ಅವ್ರ ಫ್ರಂಟ್ಗೂ ಎಮ್ಮಿಂಗ್ ಬೇಕು ಅಂತ ಹೇಳಿದ್ದಾರೆ. ಓಕೆನಾ, ಇವಾಗ ಬ್ಯಾಕು ಫ್ರಂಟು ಎಲ್ಲ ಎಮ್ಮಿಂಗ್ ಮಾಡಬೇಕು. ಇವಾಗ ಈ ರೀತಿ ಸ್ಟಿಚ್ ಮಾಡಿಕೊಂಡು ನಾನು ಸ್ಟಿಚ್ಚೇ ಮಾಡಿಬಿಡ್ರೋಣ ಅಂದ್ಕೊಂಡೆ, ಬೇಡ ಎಮ್ಮಿಂಗ್ ಮಾಡೋಣ ಬಿಡು ಅವ್ರು ಹೇಳಿದಾರಲ್ಲ ಅಂತ ನೆನಪು ಮಾಡಿಕೊಂಡು ಹಾಗೆ ಸ್ಟಿಚ್ ಮಾಡಿದ್ದೀನಿ. ದೊಡ್ಡೋಲ್ಗೆ ಹಾಕಿದ್ದೀನಿ, ಅದನ್ನು ಎಮ್ಮಿಂಗ್ ಮಾಡ್ಕೊಂಡು ಬಿಚ್ಚಿಬಿಡಬೇಕು. ಇವಾಗ ನೀಟಾಗಿ ಇದನ್ನು ಮಧ್ಯದಲ್ಲಿ ಡಾಟ್ ಹಾಕ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಡಾಟ್ನ ಸ್ಟಿಚ್ ಮಾಡ್ಕೋಬೇಕು. ಕರೆಕ್ಟಾಗಿ ಶೋಲ್ಡ್ರ್ ಮಧ್ಯೆ ಬರೋ ಥರ ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ಸ್ಟಿಫಾಗಿರುತ್ತೆ. ಅಂದರೆ ಹಿಂದೆಗಡೆ ಎತ್ಕೊಳ್ಳೋದು ಆ ಥರ ಎಲ್ಲ ಆಗೋಲ್ಲ. ಕರೆಕ್ಟಾಗಿ ಶೋಲ್ಡ್ರ್ ಮಧ್ಯೆನೇ ನೀವು ಸ್ಟಿಚ್ ಮಾಡಿದ್ರೆ ನೀಟಾಗಿರುತ್ತೆ. ಆವಾಗ ಹಿಂದೆ ಒಂಚೂರು ಲೂಸ್ ಥರ ಎತ್ಕೊಳ್ಳೋದು ಆ ಥರ ಎಲ್ಲ ಆಗೋಲ್ಲ. ಶೋಲ್ಡ್ರ್ ಮಧ್ಯೆ ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಂಡ್ರೆ
ಟೈಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ. ಇವಾಗ ಇದು ರೆಡಿ ಆಯಿತು. ಇವಾಗ ಇದಕ್ಕೆ ಅದೇ ಫ್ರಿಲ್ ಕೊಡೋದಕ್ಕೆ ಪೀಸ್ ರೆಡಿ ಮಾಡ್ಕೋಬೇಕು. ಅದರಲ್ಲಿ ಬಂದುಬಿಟ್ಟು ನಾನು ಹೇಳ್ದಂಗೆ 4 ಇಂಚ್ ಕಟ್ ಮಾಡ್ಕೋಬೇಕಾಗುತ್ತೆ. ನೀವು ಬಟ್ಟೆ ಇಲ್ಲಾಂದರೆ ಚಿಕ್ಕದಾಗೂ ಕೊಟ್ಕೋಬೋದು. ನಾನು 4 ಇಂಚ್ ಕಟ್ ಮಾಡಿಕೊಂಡೆ. ಅದು ಬಾರ್ಡರ್ ಥರ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅದು ಹೂವು ಅಂದ್ಬಿಟ್ಟು, ಅಂದರೆ ಹೂವು ಥರ ಬರುತ್ತೆ ಅದು ಡಿಸೈನು, ಅದಕ್ಕೋಸ್ಕರ. ಹಂಗಾಗಿ ನೋಡಿ, ಇದು ಸ್ಲೀವ್ ಇಲ್ಲದೆ ಇರೋದ್ರಿಂದ ಈ ರೀತಿ ಇತ್ತು. ನಾನು ಹಾಗೆ ಕಣ್ಣಳತೆಯಲ್ಲೇ ಕಟ್ ಮಾಡಿಕೊಂಡೆ, ಫೋಲ್ಡ್ ಮಾಡಿಬಿಟ್ಟು ಈ ರೀತಿ. ಆಮೇಲೆ ಲೆಂತ್ ಜಾಸ್ತಿ ಬೇಕು ಅನ್ನಿಸ್ತು, ಅದಕ್ಕೆ ಇನ್ನೂ ಒಂದು ಪೀಸ್ ಕಟ್ ಮಾಡಿಕೊಂಡೆ. ಅಂದರೆ ಫ್ರಿಲ್ ಕೊಡುವಾಗ ಸಾಕಾಗಲಿಲ್ಲ ಅಂದರೆ ಮತ್ತೆ ಜಾಯಿಂಟ್ ಮಾಡಬೇಕಾಗುತ್ತೆ, ಬೇಡ ಅಂದ್ಬಿಟ್ಟು ಮೊದಲೇ ಜಾಯಿಂಟ್ ಮಾಡಿ ಉಲ್ಟಾ ತಿರುಗಿಸ್ಕೊಂಡ್ಬಿಟ್ರೆ ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಆಮೇಲೆ ಫ್ರಿಲ್ ಕೊಡುವಾಗ ಅಯ್ಯೋ ಚಿಕ್ಕದು ದೊಡ್ಡದು ಮಾಡೋಕ್ಕಾಗಲ್ಲ, ಒಂದೇ ಸಮ ಕೊಡಬೇಕಾಗುತ್ತೆ ಫ್ರಿಲ್ನ, ಅದಕ್ಕೋಸ್ಕರ. ಇವಾಗ ಇದನ್ನು ಇನ್ನೊಂದು ಪೀಸ್ ಜಾಯಿಂಟ್ ಮಾಡಿಕೊಂಡು ಆಮೇಲೆ ಅದನ್ನು ನಾವು ಟ್ಯಾಗ್ ರೆಡಿ ಮಾಡ್ತೀವಲ್ಲ, ಅಂದರೆ ಡೋರಿನ ಆ ರೀತಿ ಸ್ಟಿಚ್ ಮಾಡ್ಕೋಬೇಕು. ಅಂದರೆ ಇದು ಅಗಲ ಬಟ್ಟೆ ಇರೋದ್ರಿಂದ ಬೇಗನೆ ತೆಗೆದುಬಿಡ್ಬೋದು, ದಾರನ ಈಸಿಯಾಗಿ ಬಂದುಬಿಡುತ್ತೆ. ಓಕೆನಾ. ಈ ರೀತಿ ರೆಡಿ ಮಾಡಿಕೊಂಡ್ರೆ ಆಯಿತು. ಇದು ರೌಂಡ್ ನೆಕ್ಕಲ್ಲಿ ಕೊಟ್ರೂ ಚೆನ್ನಾಗಿರುತ್ತೆ. ಅವರು ಈ ಡಿಸೈನಲ್ಲಿ ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ಆಲ್ರೆಡಿ ನಾನು ಒಂದು ಬ್ಲೌಸ್ ಬೇರೆ ಹೊಲ್ಕೊಟ್ಟಿದ್ದೀನಿ ಇದೇ ಡಿಸೈನ್ನ. ಇದನ್ನು ಅದೇ ಥರನೇ ಕೇಳಿದ್ದಾರೆ ನೋಡಿ. ಇವಾಗ ಇದನ್ನು ಫೋಲ್ಡ್ ಮಾಡ್ಕೋಬೇಕು, ಒಂದೇ ಸಮಕ್ಕೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿಕೊಂಡು ಒಂದು ಸೂಜಿಗೆ ದಾರ ಹಾಕ್ಕೊಂಬಿಟ್ಟು ದಾರಕ್ಕೆ ನಾಟ್ ಹಾಕಿ ಅದನ್ನು ಉಲ್ಟಾ ಎಳ್ಕೋಬೇಕು. ನಾವು ಡೋರಿ ಹೇಗೆ ಎಳ್ಕೊತೀವೋ ಸೇಮ್ ಅದೇ ಥರನೇ. ಇದು ದೊಡ್ಡದಾಗಿರೋದ್ರಿಂದ ಬೇಗ ಬರುತ್ತೆ, ಚಿಕ್ಕದಾದರೆ ಸ್ವಲ್ಪ ನಿಧಾನ ಆಗುತ್ತೆ ಆ ಡೋರಿ ತಿರುಗಿಸೋದಕ್ಕೆ, ಅಷ್ಟೇ. ಇದರಲ್ಲಿ ಇನ್ನೇನಿಲ್ಲ. ನಾವು ಚಿಕ್ಕ ಚಿಕ್ಕ ಡೋರಿನೂ ಸೇಮ್ ನಾನು ಇದೇ ಮೆಥಡಲ್ಲೇ ತಿರುಗಿಸೋದು ಡೋರಿನ. ಸೇಮ್ ಅದೇ, ನಾನು ಯಾವುದೇ ಉಲ್ಟಾ ತಿರುಗಿಸ್ಬೇಕು ಅಂದರೆ ಈ ಥರ ಸೂಜಿಗೆ ದಾರ ಹಾಕ್ಕೊಂಡೆ ಉಲ್ಟಾ ತಿರುಗಿಸೋದು. ಓಕೆನಾ. ಇವಾಗ ಈ ರೀತಿ ನೀಟಾಗಿ ಒಂದೇ ಸಮನಾಗಿ ಕಟ್ ಮಾಡ್ಕೊಂಬಿಟ್ಟು ಇವಾಗ ಇದಕ್ಕೆ ಒಂದು ಸೂಜಿ ತೊಗೊಂಬಿಟ್ಟು ಸೂಜಿನ ನಾಟ್ ಹಾಕಿ ಅಲ್ಲಿ ಉಲ್ಟಾ ತಿರುಗಿಸ್ಕೊಂಡ್ರೆ ಆಯಿತು. ಓಕೆನಾ. ಅದನ್ನು ಉಲ್ಟಾ ತಿರುಗಿಸ್ಕೊಂಡು ಅದು ಸ್ಟಿಚ್ ಮಾಡಿರ್ತೀವಲ್ಲ, ಅದು ಮಧ್ಯಕ್ಕೆ ಬರೋ ಥರ ಇಟ್ಕೊಂಡ್ಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಂಬಿಡಿ. ಅವಾಗ ಏನಾಗುತ್ತೆ, ನಮಗೆ ಮೇಲೆ ಅದು ಸ್ಟಿಚಿಂಗ್ ಆಗಿರೋದು ಕಾಣಲ್ಲ, ಮೇಲೆ ಬರೋಲ್ಲ, ಅದು ಮಧ್ಯಕ್ಕೆ ಕೂತ್ಕೊಳ್ಳುತ್ತೆ. ಆಮೇಲೆ ನೀವು ಫ್ರಿಲ್ ಡಿಸೈನ್ ಕೊಟ್ಟರೆ ಆರಾಮಾಗಿ ಅದು ನೀಟಾಗಿ ಬರುತ್ತೆ. ಓಕೆನಾ. ನೋಡಿ, ಈ ರೀತಿ ಉಲ್ಟಾ ತಿರುಗಿಸ್ಕೊಂಡ್ಬಿಟ್ರೆ ಆಯಿತು. ನೋಡಿ ಎಷ್ಟು ನೀಟಾಗಿ ಬಂತಲ್ಲ. ಇವಾಗ ಇದಕ್ಕೆ ನೀಟಾಗಿ ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಬಿಡಿ. ಅದು ಮಧ್ಯದಲ್ಲಿ ಜಾಯಿಂಟ್ ಮಾಡಿದ್ದೀವಲ್ಲ, ಅದನ್ನ ಕೆಳಗಡೆ ಬರೋ ಥರ ಮಾಡಿ ಸ್ಟಿಚ್ ಹಾಕ್ಕೊಂಬಿಟ್ಟು ಇದಾದಮೇಲೆ ನಾವು ಫ್ರಿಲ್ ಕೊಡಬೇಕಾಗುತ್ತೆ. ಈ ಫ್ರಿಲ್ ಕೊಡೋದು ಒಂಥರ ಡಿಫ್ರೆಂಟಾಗಿದೆ. ಒಂದು ಸೀದಾ ಕೊಟ್ಟರೆ ಒಂದು ಆಪೋಸಿಟಾಗಿ ಕೊಡಬೇಕು, ಆ ಥರ ಫ್ರಿಲ್ ಇದು. ಅದು ಸ್ಟಿಚ್ ಆದಮೇಲೆ ಅದು ಒಂಥರ ನಮಗೆ ಫ್ಲವರ್ ಥರ ಬರುತ್ತೆ. ಅಲ್ಲಿಗೆ ಮಧ್ಯದಲ್ಲಿ ಒಂದು ಇದಿಡಬೇಕು, ಬೀಡ್ಸು, ಆ ಥರ ಇಟ್ಟು ಸ್ಟಿಚ್ ಮಾಡುವಂಥದ್ದು. ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೊಂಬಿಟ್ಟು ಆಮೇಲೆ ಅದ್ರ ಮೇಲೆ ಇಟ್ಟು ಡೈರೆಕ್ಟಾಗಿ ಸ್ಟಿಚ್ ಮಾಡೋದು, ಅಷ್ಟೇ ಇದು. ಓಕೆನಾ. ಇನ್ನೂ ಮುಂದಕ್ಕೆ ಸ್ಟಿಚಿಂಗ್ ವಿಡಿಯೋ ಎಲ್ಲ ಅದು ಫೋನು ಸ್ಟೋರೇಜ್ ಆಗಿ ಎಲ್ಲ ಕಟ್ಟಾಗ್ಬಿಟ್ಟಿದೆ. ಇದಿಷ್ಟು ಡಿಸೈನ್ ಸ್ಟಿಚ್ ಮಾಡಿದ್ದಷ್ಟೇ ವಿಡಿಯೋ ಆಗಿರೋದು. ನೆಕ್ಸ್ಟ್ ಎಲ್ಲ ವಿಡಿಯೋ ಆಗಿಲ್ಲ. ಹಂಗಾಗಿ ಬ್ಯಾಕ್ ಪೀಸ್ ಇಷ್ಟೇ. ಮಾಮೂಲಿ ಫ್ರಂಟ್ ಡಿಸೈನು ಬಂದಿದೆ, ಇದು ಬ್ಯಾಕ್ ಡಿಸೈನು. ಇದಿಷ್ಟು. ನೆಕ್ಸ್ಟು ಬೇಕು ಅಂದರೆ ಅದು ವೀಡಿಯೋಗಳು ಹಾಕಿದ್ದೀನಿ, ಬೇಕು ಅಂದರೆ ಸರ್ಚ್ ಮಾಡಿ. ಅಂದರೆ ಬೆಲ್ಟ್ ಪಟ್ಟಿ ಕೊಡೋದು, ಇಲ್ಲ ಉಕ್ಸ್ ಪಟ್ಟಿ ಪಟ್ಟಿ ಸ್ಟಿಚ್ ಮಾಡೋದು, ಅದೆಲ್ಲ ಬೇರೆ ವೀಡಿಯೋಗಳೇ ಇದೆ, ಸಪ್ರೇಟ್ ವೀಡಿಯೋಗಳು. ಬೇಕು ಅಂದರೆ ಚೆಕ್ ಮಾಡಿ. ಓಕೆನಾ. ನೋಡಿ, ಈ ರೀತಿ ಇಟ್ಕೊಂಡು ಒಂದು ಸೀದಾ ಫ್ರಿಲ್ ಇಟ್ಟರೆ ಇನ್ನೊಂದು ಆಪೋಸಿಟಾಗಿ ಇಟ್ಟರೆ ಫ್ರಿಲ್ನ ಹೀಗೆ ಒಂದು ಸೀದಾ ಒಂದು ಆಪೋಸಿಟ್, ಒಂದು ಸೀದಾ ಒಂದು ಆಪೋಸಿಟ್, ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬನ್ನಿ ಕೊನೆವರೆಗೂ. ಆ ಬಾರ್ಡ್ರ್ ಇದೆಯಲ್ಲ, ಬಾರ್ಡ್ರಿಂದ ಬರಬೇಕು, ಬಾರ್ಡ್ರ್ ಕೆಳಗೆ ಹೋಗಬಾರ್ದು. ಓಕೆನಾ. ಅವ್ರು ಬಾರ್ಡ್ರಿಂದ ಅಷ್ಟೇ ಬೇಕು ಅಂದಿರೋದ್ರಿಂದ ಅಲ್ಲಿಂದನೇ ಈ ಥರ ಸ್ಟಿಚ್ ಮಾಡಿಕೊಂಡು ಎಂಡ್ ಮಾಡಿ ಆಮೇಲೆ ಅದಕ್ಕೆ ಒಂದೊಂದು ಬೀಸ್ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಓಕೆನಾ. ಈ ರೀತಿ ಬರುತ್ತೆ. ಆಲ್ರೆಡಿ ಇದ್ರ ವೀಡಿಯೋ ಬಗ್ಗೆ, ಇದ್ರದ್ದು ಡಿಸೈನ್ ಬಗ್ಗೆ ವೀಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಬ್ಲೌಸ್ ಎಲ್ಲ ಯಾವ ರೀತಿ ಇದೆ, ಹೇಗೆ ಬಂದಿದೆ ಅಂದ್ಬಿಟ್ಟು ವೀಡಿಯೋ ಹಾಕಿದ್ದೀನಿ. ಬೇಕು ಅಂದರೆ ನೀವು ಅದನ್ನು ಬ್ಲೌಸ್ ಡಿಸೈನ್ನ ಚೆಕ್ ಮಾಡ್ಬೋದು. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಈ ರೀತಿ ಬಂತು. ಇವಾಗ ಅಲ್ಲಲ್ಲಿ ಒಂದೊಂದು ಬೀಡ್ಸ್ ಇಟ್ಕೊಂಡ್ರೆ ರೆಡಿ ಆಯಿತು. ಓಕೆನಾ. ಈ ರೀತಿ